ಒಬ್ಬ ಯತಿ ಸಿದ್ಧಾರ್ಥನ ಒಂದು ಪ್ರಶ್ನೆ ಕೇಳ್ತಾನೆ. ನೀವು ಈ ಜಗತ್ತನ್ನ ಮಾಯೆ ಸ್ವಪ್ನದಂತೆ ಅನ್ನುತ್ತೀರಲ್ಲ, ಹಾಗಾದ್ರೆ ನಾವು ಕಾಣುತ್ತಿರುವ ಈ ಜಗತ್ತಿನ ನಿಜವಾದ ಆಧಾರ ಯಾವುದು ಅಂತ. ನಿಮಗೆ ಇದು ಸಾಮಾನ್ಯ ಪ್ರಶ್ನೆ ಅಂತ ಕಾಣಬಹುದು, ಆದರೆ ಸಿದ್ಧಾರ್ಥರು ಕೊಟ್ಟ ಉತ್ತರದಲ್ಲಿ ಜಾಗೃತ ಸ್ವಪ್ನ ಮತ್ತು ಸುಷುಪ್ತಿ ಸ್ಥಿತಿಗಳ ಆಳವಾದ ತತ್ವಜ್ಞಾನ ಅಡಗಿತ್ತು. ಅಷ್ಟೇ ಅಲ್ಲ, ಮುಂದೆ ಸಿದ್ಧಾರೂಢರು ಕಾಶ್ಮೀರಕ್ಕೆ ತೆರಳಿ ಅಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಚರ್ಚಿಸತಕ್ಕಂಥ ಜ್ಯೋತಿಷ್ಯಗಳ ಮುಂದೆ ಕುಳಿತುಕೊಂಡ್ರು. ಅವರ ಪ್ರಶ್ನೆಗಳಿಗೆ ಸಿದ್ಧರು ನೀಡಿದ ಉತ್ತರಗಳನ್ನ ಕೇಳಿ ಸ್ವತಃ ಆ ಜ್ಯೋತಿಷಿಗಳೇ ಆಶ್ಚರ್ಯಚಕಿತರಾದರು. ಅಂತಿಮವಾಗಿ ಸಿದ್ಧಾರೂಢರು ಅವರಿಗೆ ಹೇಳಿದಂತ ಮಾತು ಇನ್ನೂ ಆಳವಾದದ್ದು. ಸಿದ್ಧಾರೂಢರ ಜ್ಞಾನ ಸಾಮಾನ್ಯವಾಗಿರಲಿಲ್ಲ, ಅವರು ಮಹಾಜ್ಞಾನಿಗಳಾಗಿದ್ರು. ಜ್ಯೋತಿಷ್ಯವನ್ನ ತಿಳಿದುಕೊಳ್ಳುವುದಕ್ಕಿಂತ ನಾನು ಯಾರು ಎಂಬುದನ್ನ ತಿಳಿದುಕೊಳ್ಳುವುದು ಮುಖ್ಯ ಅಂತ ಸಿದ್ಧಾರೂಢರು ಈ ಅಧ್ಯಾಯದಲ್ಲಿ ಹೇಳಿದ್ರು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಇವತ್ತು ಹೇಳ್ತಕ್ಕಂಥ ವಿಡಿಯೋದಲ್ಲಿ ನಿಜವಾಗಿ ಏನಾಯ್ತು, ಸಿದ್ಧರ ಜ್ಯೋತಿಷ್ಯಗಳಿಗೆ ಏನ್ ಹೇಳಿದ್ರು, ಸಿದ್ಧರ ಬಲ್ಲಿದ್ದಂತ ಆ ಜ್ಞಾನ ಎಂಥದ್ದು, ಅದೆಲ್ಲವನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೆಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಸಿದ್ಧಾರ್ಥರು ತಮ್ಮ ಸಂಚಾರವನ್ನ ಮುಂದುವರಿಸ್ತಾ ಪಂಢರಪುರ, ನಾಸಿಕ, ಪಂಚವಟಿ, ತ್ರಂಬಕೇಶ್ವರ ಮುಂತಾದ ಕ್ಷೇತ್ರಗಳ ದರ್ಶನವನ್ನ ಮಾಡಿಕೊಂಡು ಅವರು ದ್ವಾರಕೆಗೆ ಬಂದರು. ಗೋಮತಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ವಿಷ್ಣು ಪಾದದ ದರ್ಶನವನ್ನ ಮಾಡಿಕೊಂಡು ಮುಂದೆ ಸಾಗ್ತಿರ್ಬೇಕಾದ್ರೆ ಒಬ್ಬ ವೈಷ್ಣವ ಯತಿ ಅವರನ್ನ ಭೇಟಿಯಾದ. ಸಿದ್ಧಾರ್ಥ ಜೀವನದಲ್ಲಿ ಸಾಕಷ್ಟು ಯತಿಗಳವರನ್ನ ಭೇಟಿಯಾಗಿರ್ತಾರೆ. ಆ ಯತಿ ಸಿದ್ಧಾರ್ಥರನ್ನ ಕೇಳ್ದ, ಸಿದ್ಧಾರೂಢರೇ, ಈ ಜಗತ್ತು ಮಾಯೆಯ ಕಾರ್ಯ ಅಂತ ನೀವು ಹೇಳ್ತೀರಲ್ಲ, ಅದಕ್ಕೆ ಸಿದ್ಧರು ಹೌದು ಅಂತ. ಆಗ ಆ ಯತಿ ಮತ್ತೊಂದು ಪ್ರಶ್ನೆ ಕೇಳ್ದ ಸಿದ್ಧಾರ್ಥರಿಗೆ, ಹಾಗಾದರೆ ಈ ಜಗತ್ತು ಸ್ವಪ್ನದಂತೆ ಕೇವಲ ತೋರಿಕೆಯೇ? ಹಾಗಾದರೆ ಈ ಸ್ವಪ್ನಕ್ಕೆ ಆಧಾರ ಯಾವುದು ಅಂತ ಆ ಯತಿ ಕೇಳಿದಂತ ಪ್ರಶ್ನೆಗೆ ಸಿದ್ಧರು ಬಹಳ ಸುಂದರವಾಗಿ ಉತ್ತರವನ್ನ ನೀಡ್ತಾರೆ. ಮಹನೀಯರೇ, ಬ್ರಹ್ಮವೇ ಅದರ ಆಧಾರ ಅಂತ ಹೇಳ್ತಾರೆ. ಆದರೆ ಯತಿ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಸಿದ್ಧಾರೂಢರೇ, ಬ್ರಹ್ಮವೇ ಆಧಾರವಾಗಿದ್ರೆ ಬ್ರಹ್ಮಜ್ಞಾನಿಗೆ ಈ ಸ್ವಪ್ನದ ಅನುಭವ ಹೇಗಾಗ್ತದೆ ಅಂತ ಪ್ರಶ್ನೆ ಮಾಡಿದಾಗ ಸಿದ್ಧಾರೂಢರು ಶಾಂತವಾಗಿ ಮತ್ತೆ ಉತ್ತರವನ್ನು ನೀಡುತ್ತಾರೆ. ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ಸ್ಥಿತಿಗಳ ತತ್ವವನ್ನ ವಿವರಿಸಿದ್ರು. ಅಂದ್ರೆ ಜಾಗೃತ ಸ್ಥಿತಿಯಲ್ಲಿ ನಾವು ಅನುಭವಿಸುವ ಅನೇಕ ವಿಷಯಗಳನ್ನ ಸಂಸ್ಕಾರಗಳು ಸೂಕ್ಷ್ಮ ದೇಹದಲ್ಲಿ ಉಳಿಯುತ್ತವೆ. ಅದೇ ಸಂಸ್ಕಾರಗಳು ಸ್ವಪ್ನದಲ್ಲಿ ಬೇರೆ ರೂಪದಲ್ಲಿ ವ್ಯಕ್ತವಾಗ್ತವೆ. ಆದರೆ ಜಾಗೃತ ಮತ್ತು ಸ್ವಪ್ನ ಎರಡನ್ನ ಅರಿಯುವ ಮೂಲ ಚೈತನ್ಯವೇ ಇನ್ನೂ ಆಳದಲ್ಲಿದೆ. ಸಿದ್ಧರ ಈ ವಿವರಣೆಯನ್ನ ಕೇಳಿದಂತ ಯತಿ ನಿಮ್ಮ ಮಾತು ಸತ್ಯವಾದದ್ದು ಅಂತ ಒಪ್ಪಿಕೊಂಡು ಸಿದ್ಧಾರೂಢರ ಚರಣಗಳಿಗೆ ಆತ ನಮಸ್ಕಾರ ಮಾಡ್ತಾನೆ. ಮುಂದೆ ಸಿದ್ಧರು ಅನ್ನಕ್ಕಾಗಿ ಸಿದ್ಧರು ಓದು ಪರೀಕ್ಷೆ ಮಾಡ್ತಾರೆ. ಸಿದ್ಧಾರೂಢರು ತಮ್ಮ ಸಂಚಾರವನ್ನ ಮುಂದುವರಿಸ್ತಾರೆ. ಅಲ್ಲಿಂದ ಅವರು ಉಜ್ಜಯಿನಿಗೆ ಬರ್ತಾರೆ. ಉಜ್ಜಯಿನಿಗೆ ಬಂದು ಓಂಕಾರೇಶ್ವರ ಮುಂತಾದ ಕ್ಷೇತ್ರಗಳ ಎಲ್ಲವನ್ನ ದರ್ಶನ ಮಾಡಿಕೊಂಡು ಒಂದು ಸ್ಥಳಕ್ಕೆ ಬಂದು ಕೊಡ್ತಾರೆ. ಅಲ್ಲಿ ಕೆಲವರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅಲ್ಲಿ ಮೀನುಗಳಿಗೆ ಅನ್ನವನ್ನ ಹಾಕ್ತಾ ಇರ್ತಾರೆ. ಅದೆಲ್ಲವನ್ನ ಸಿದ್ಧರು ನೋಡ್ತಾರೆ. ಸಿದ್ಧರ ಮನಸ್ಸಲ್ಲಿ ಇದೆಲ್ಲವನ್ನ ನೋಡಿದ ತಕ್ಷಣ ಒಂದು ವಿಚಾರ ಬಂತು, ಎಲ್ಲಾ ಜೀವಿಗಳಿಗೂ ಅನ್ನವನ್ನ ನೀಡುವಂತ ಪರಮಾತ್ಮನೇ ಇದ್ದಾನೆ. ಹಾಗಾದ್ರೆ ನನ್ನ ಆಹಾರಕ್ಕಾಗಿ ನಾನು ಯಾಕೆ ಅಲೆದಾಡಬೇಕು? ಆ ಪರಮಾತ್ಮನ ಕೃಪೆ ನನ್ನ ಮೇಲಿದೆ ಅಂತ ಯೋಚಿಸಿ ಸಿದ್ಧರು ಅಲ್ಲಿಯೇ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರು. ಧ್ಯಾನದಲ್ಲಿ ಸಿದ್ಧರು ಕುಳಿತಿದ್ರು. ಸಿದ್ಧರು ಧ್ಯಾನದಲ್ಲಿರ್ಬೇಕಾದ್ರೆ ಅಷ್ಟರಲ್ಲಿ ಆ ಮೀನುಗಳಿಗೆ ಅನ್ನ ಹಾಕಲು ಬಂದಂತ ಒಬ್ಬ ವ್ಯಕ್ತಿ ಸಿದ್ಧಾರ್ಥರಿಗೆ ನೋಡ್ಬಿಟ್ಟ. ಸಿದ್ಧಾರ್ಥರನ್ನ ನೋಡಿದ ತಕ್ಷಣ ಕೆಲವರು ಶಿವನ ಅವತಾರ ಅಂತ ಇದ್ರು, ಇನ್ನು ಕೆಲವರು ಹುಚ್ಚ ಅಂತ ಇದ್ರು. ಆಗ ಸಿದ್ಧರು ಆ ವ್ಯಕ್ತಿಗೆ, ಮೀನಿಗೆ ಅನ್ನ ಹಾಕ್ತಕ್ಕಂಥ ವ್ಯಕ್ತಿಗೆ ಸಾಮಾನ್ಯ ಯತಿ ಅಂತೆ ಕಾಣಲೇ ಇಲ್ಲ. ಅವನು ಭಕ್ತಿಯಿಂದ ಸಿದ್ಧರಿಗೆ ಫಲ ಪಕ್ವಾನಗಳನ್ನ ತಂದು ಅರ್ಪಣೆ ಮಾಡದ. ಇಟ್ಟುಬಿಟ್ಟ ಸಿದ್ಧರೆದುರಿಗೆ. ಸಿದ್ಧರು ಅದನ್ನ ಸಂತೋಷದಿಂದ ಸ್ವೀಕರಿಸಿ ಪರಮಾತ್ಮನನ್ನ ಸ್ಮರಿಸುತ್ತಾ ತಮ್ಮ ಹಸಿವನ್ನ ತಣಿಸಿಕೊಂಡ್ರು. ಧ್ಯಾನಕ್ಕೆ ಕುಳಿತಿದ್ರು. ಶಿವನ ಧ್ಯಾನ ಮಾಡ್ತಾ ಇದ್ರು. ಶಿವನೇ ಆ ಮೀನಿಗೆ ಅನ್ನ ಹಾಕ್ತಕ್ಕಂಥವ್ರಿಗೆ ಕಳಿಸ್ಕೊಟ್ಟನ ನೋತರ ಆತ ಮೃಷ್ಟಾನ್ನವನ್ನು ನೀಡಿದ. ಮಿಕ್ಕ ಆಹಾರವನ್ನ ಮತ್ತೆ ಮೀನುಗಳಿಗೆ ನೀಡುವಂತೆ ಸಿದ್ಧರು ಹೇಳಿದ್ರು. ಇಲ್ಲಿ ಅಧ್ಯಾಯದಲ್ಲಿ ನಿಮಗೆ ಸುಂದರವಾದಂತಹ ಒಂದು ಮಾತು ಗೊತ್ತಾಗ್ತದೆ. ನಂಬಿಕೆ ಎಂದರೆ ಅಂದ್ರೆ ಪ್ರಯತ್ನವನ್ನ ಬಿಡುವುದಲ್ಲ, ಪರಮಾತ್ಮನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನಿಡುವುದು. ಮುಂದೆ ಸಿದ್ಧರು ಕಾಶ್ಮೀರದತ್ತ ಪಯಣವನ್ನ ಮಾಡುತ್ತಾರೆ. ಕಾಡುಗಳು, ಪರ್ವತಗಳು, ಕಂದಕಗಳು, ಹಳ್ಳ ಕೊಳ್ಳಗಳು,
ಕಾಶ್ಮೀರದಲ್ಲಿ ಕಣಿವೆಗಳು ಜಾಸ್ತಿ. ಅವೆಲ್ಲವನ್ನ ದಾಟಿ, ಕಠಿಣದ ದಾರಿಯನ್ನ ದಾಟಿ ಸಿದ್ಧರು ಕಾಶ್ಮೀರಕ್ಕೆ ತಲುಪಿಬಿಡ್ತಾರೆ. ಕಾಶ್ಮೀರ ಅಂದ್ರೆ ಆವಾಗಿನ ಕಾಲದಲ್ಲಿ ಪಂಡಿತರ ನಾಡು, ಸ್ವರ್ಗವಾಗಿತ್ತು. ಅಲ್ಲಿ ಒಂದು ಗಜಾನನ ದೇವಾಲಯದಲ್ಲಿ ಅನೇಕ ಜ್ಯೋತಿಷ್ಯಗಳು, ಪಂಡಿತರು, ಪಾಮರರು, ಜ್ಞಾನಿಗಳು ಎಲ್ಲರೂ ಸಾಕಷ್ಟು ಜನ ಸೇರ್ಕೊಂಡು ಜ್ಯೋತಿಷ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಜ್ಯೋತಿಷ್ಯ ಅಂದ ತಕ್ಷಣ ಅಲ್ಲಿ ನಕ್ಷತ್ರಗಳು, ರಾಶಿಗಳು ಎಲ್ಲ ಬಂದ ಮೇಲೆ ಖಗೋಳಶಾಸ್ತ್ರ ಬರಲೇಬೇಕು. ಆಗ ಖಗೋಳಶಾಸ್ತ್ರ ವಿಚಾರದಲ್ಲಿ ಎಲ್ಲ ಜ್ಯೋತಿಷಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಸಿದ್ಧಾರ್ಥರು ನಿಧಾನವಾಗಿ ಹೋಗಿ ಅವ್ರ ಬಳಿಯಲ್ಲಿ ಕುತ್ಕೊಂಡು ಅದರಲ್ಲಿ ಒಬ್ಬ ಸಿದ್ಧರ ಜ್ಞಾನವನ್ನ ಪರೀಕ್ಷಿಸುವ ಒಂದು ವಿಚಾರ ಮಾಡಿ ಸಿದ್ಧರಿಗೆ ಒಂದು ಪ್ರಶ್ನೆ ಕೇಳೇ ಬಿಟ್ಟ. ಸಿದ್ಧಾರೂಢ್ರೆ, ಸೂರ್ಯ, ಚಂದ್ರ, ಗ್ರಹಣ ಮತ್ತು ಗ್ರಹಗಳ ಚಲನ ಬಗ್ಗೆ ಪ್ರಶ್ನೆಗಳು ಬಂದವು. ಆಗ ಎಲ್ಲ ಪ್ರಶ್ನೆಗಳಿಗೆ ಸಿದ್ಧಾರ್ಥರು ಒಂದೊಂದೇ ಪ್ರಶ್ನೆಗೆ ಬಹಳ ವಿವರವಾದ ಉತ್ತರವನ್ನು ನೀಡಿದ್ರು. ಸಿದ್ಧಾರ್ಥರು ವಿಜ್ಞಾನಿಗಳು ಆಗಿದ್ರು, ವೈದ್ಯರೂ ಆಗಿದ್ರು. ಅವರು ಗ್ರಹಣ ಹೇಗೆ ಸಂಭವಿಸುತ್ತದೆ, ಸೂರ್ಯ ಚಂದ್ರರ ಸಂಬಂಧವೇನು, ನಕ್ಷತ್ರಗಳ ಸ್ಥಾನ ಮತ್ತು ಚಲನೆ ಹೇಗೆ, ಸೂರ್ಯನ ಕಿರಣಗಳು ಮತ್ತು ಅವುಗಳ ಮಹತ್ವವೇನು, ಈ ಎಲ್ಲ ವಿಷಯಗಳ ಬಗ್ಗೆ ಸಿದ್ಧರು ಅವರ ಕಾಲದಲ್ಲಿಯೇ ಪ್ರಚಲಿತದಲ್ಲಿದ್ದಂತ ಖಗೋಳ ತತ್ವದ ಪ್ರಕಾರ ಆ ಎಲ್ಲ ಪಂಡಿತರೆದುರು ಕೂತ್ಕೊಂಡು ಪಂಡಿತರಿಗೆ ವಿವರಿಸಿದ್ರು. ಜ್ಯೋತಿಷಿಗಳು ದಂಗಾಗ್ಬಿಟ್ರು. ಹುಚ್ಚರ ತರ ಇದಾನಲ್ಲ ಆಯ್ತಾ, ಬಂದು ನಮ್ಮ ಎದುರು ಕೂತ್ಕೊಂಡ, ಒಂದೇ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ನೀಡಿದ. ಸಿದ್ಧರ ಜ್ಞಾನವನ್ನು ಕೇಳಿ ಅಚ್ಚರಿಯಿಂದ ಎಲ್ಲರೂ ಬೆರಗಾಗಿ ಸಿದ್ಧಾರೂಢರಿಗೆ ಎಲ್ಲರೂ ನಮಿಸಿಬಿಟ್ರು. ಮುಂದೆ ಇಲ್ಲಿಯೇ ಸಿದ್ಧಾರ್ಢರ ನಿಜವಾದ ಬೋಧನೆ ಆರಂಭ ಆಗ್ತದೆ. ಸಿದ್ಧಾರ್ಥರು ಎಲ್ಲೇ ಹೋಗ್ಲಿ ಅವರು ಪಂಡಿತರ ಜೊತೆಗೆ, ಶಾಸ್ತ್ರಿಗಳ ಜೊತೆಗೆ, ಜನಸಾಮಾನ್ಯರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಅಧ್ಯಾತ್ಮದ ಚರ್ಚೆ ಮಾಡಿ ಅವರಿಗೆ ಆತ್ಮಜ್ಞಾನ ನೀಡ್ತಾ ಇದ್ರು. ಅದ್ವೈತದ ಸಾರವನ್ನು ಸಾರ್ತಾ ಇದ್ರು. ಸಿದ್ಧರು ಆ ಪಂಡಿತರಿಗೆ ಅಂದ್ರೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೋಗಿವಿರಿ, ನೀವು ಯಾರು ಎಂಬುದನ್ನ ನಿಮ್ಮೊಳಗೆ ನೀವು ವಿಚಾರ ಮಾಡಿದ್ರೇನು? ಜ್ಯೋತಿಷ್ಯ, ಗಣಿತ, ಖಗೋಳಶಾಸ್ತ್ರ ಇವೆಲ್ಲವನ್ನ ತಿಳಿದುಕೊಂಡಂತ ಒಬ್ಬನು ದೊಡ್ಡ ಪಂಡಿತನಾಗಬಹುದು, ದೊಡ್ಡ ವಿಜ್ಞಾನಿ ಆಗಬಹುದು, ಖಗೋಳಶಾಸ್ತ್ರಜ್ಞನಾಗಬಹುದು. ಆದರೆ ನೀವು ಯಾರು ಅಂದ್ರೆ ನಾನಾರು ಅಂತ ನೀವು ತಿಳ್ಕೊಂಡ್ರೆ, ನಾನಾರು ಎನ್ನುವ ಒಂದು ತಿಳಿದುಕೊಳ್ಳುವವರೆಗೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಗದೆ ಇದ್ರೆ ನಿಮ್ಮ ಜೀವನದ ಪರಮ ಉದ್ದೇಶ ಇನ್ನೂ ಪೂರ್ಣವಾಗಿಲ್ಲ ಅಂತ ಅರ್ಥ ಅಂತ ಸಿದ್ಧಾರ್ಥರು ಬಹಳ ಸುಂದರವಾಗಿ ಅವರಿಗೆ ಹೇಳಿದ್ರು. ಆ ಎಲ್ಲ ಪಂಡಿತರು ಆಶ್ಚರ್ಯಚಕಿತರಾಗಿದ್ರು. ಇಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನಾನು ಯಾರು ಅಂತ ಇವರು ಕೇಳ್ತಾ ಇದ್ದಾರಲ್ಲ ಅಂತ ಸಿದ್ಧಾರ್ಥರು ಮತ್ತೆ ಹೇಳ್ತಾರೆ, ಮನುಷ್ಯನ ಜನ್ಮ ಮುಖ್ಯ, ಲಾಭ ಆತ್ಮಜ್ಞಾನವನ್ನ ಅರಿಯುವುದು. ಗುರುವಿನ ಮೂಲಕ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನು ವಿಚಾರಿಸಿ ಆತ್ಮಜ್ಞಾನವನ್ನ ಪಡೆಯುವುದೇ ಮನುಷ್ಯನ ಮುಖ್ಯ ಕರ್ತವ್ಯ. ಸಿದ್ಧಾರ್ಥರು ಮುಖ್ಯವಾಗಿ ಹೇಳಿದಂತ ತತ್ವ ಅಂದ್ರೆ ತತ್ವಮಸಿ, ಆತ್ಮಜ್ಞಾನವನ್ನ ಪಡೆಯುವುದೇ ಮನುಷ್ಯನ ಮುಖ್ಯ ಕರ್ತವ್ಯ ಅಂತ ಎಲ್ಲರಿಗೂ ಈ ಮಾತನ್ನ ಹೇಳಿದ್ರು. ಸಿದ್ಧರ ಈ ಮಾತುಗಳನ್ನ ಕೇಳಿದಂತ ಜ್ಯೋತಿಷ್ಯಗಳು ಮತ್ತೊಮ್ಮೆ ಬೆರಗಾಗ್ಬಿಟ್ರು. ಹುಚ್ಚಿನ ತರ ಕಾಣ್ತಾನೆ, ಎಷ್ಟು ಜ್ಞಾನ ಈತನಿಗೆ ಅಂತ ಅಂದ್ಬಿಟ್ರು. ಅವರು ಸಿದ್ಧಾರೂಢರಲ್ಲಿ ಕೇವಲ ಒಬ್ಬ ಯತಿಗಳನ್ನ ನೋಡ್ಲಿಲ್ಲ, ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಧು, ಸನ್ಯಾಸಿ ಅಥವಾ ಯತಿ ಇರಬೇಕು ಅಂತ ಅವ್ರು ನೋಡ್ಲಿಲ್ಲ. ಆ ಎಲ್ಲ ಪಂಡಿತರು ಜ್ಞಾನವನ್ನ ಬೋಧಿಸುವ ಸದ್ಗುರುವನ್ನೇ ಕಂಡ್ಬಿಟ್ರು. ಅವರು ಭಕ್ತಿಯಿಂದ ಸಿದ್ಧರನ್ನ ಪೂಜಿಸಿ ಸಿದ್ಧಾರ್ಢ ಮಹಾರಾಜ್ಗೆ ಜಯ ಅಂತ ಹೇಳಿದ್ರು. ಮುಂದೆ ಸಿದ್ಧಾರ್ಢರು ಅವರಲ್ಲಿ ಅಲ್ಲಿ ಕೆಲವು ಕಾಲ ಉಳಿದು ಬಿಟ್ರು. ಅಲ್ಲಿ ಉಳಿದು ಸುಮ್ಮನೆ ಅವರು ಕೊಡ್ತಾ ಇರ್ಲಿಲ್ಲ, ಅಧ್ಯಾತ್ಮದ ಚರ್ಚೆ ಮಾಡ್ತಾ ಇದ್ರು, ಶಾಸ್ತ್ರದ ಬಗ್ಗೆ ಅವರು ಮಾತಾಡ್ತಾ ಇದ್ರು, ಉಪನಿಷತ್ತಿನ ತತ್ವಜ್ಞಾನವನ್ನು ಬೋಧಿಸಿದ್ರು. ಕೊನೆಗೆ ಆ ಜ್ಯೋತಿಷಿಗಳು ಸಿದ್ಧರ ಆಶೀರ್ವಾದವನ್ನು ಪಡೆದು ಸಿದ್ಧಾರ್ಢರನ್ನ ಬೀಳ್ಕೊಟ್ರು. ಸಿದ್ಧಾರ್ಢರು ಎಲ್ಲೇ ಉಳ್ಕೊಳ್ಳಿ, ಎಲ್ಲೇ ಇರಲಿ, ಅಲ್ಲಿದ್ದಂಥ ಎಲ್ಲ ಜನರಿಗೂ ಜ್ಞಾನಿಗಳನ್ನಾಗಿ ಮಾಡ್ತಾ ಇದ್ರು, ಜ್ಞಾನವನ್ನ ಹೇಳ್ತಾ ಇದ್ರು. ಈ ಅಧ್ಯಾಯದಲ್ಲಿ ನಮಗೆ ಎರಡು ಮಹತ್ವದ ಸಂದೇಶಗಳನ್ನು ನೀಡುತ್ತದೆ. ಮೊದಲನೇದು, ನಾವು ಕಾಣುವ ಜಗತ್ತಿನ ಸ್ವರೂಪವನ್ನ ವಿಚಾರಿಸಬೇಕು. ಎರಡನೇದು, ಲೌಕಿಕ ಜ್ಞಾನ ಎಷ್ಟೇ ಇದ್ರೂ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳದೆ ಹೋದ್ರೆ ಆತ್ಮಜ್ಞಾನದ ದಾರಿ ಸಿಗಲ್ಲ. ನಾನು ಯಾರು ಅಂತ ನಾವು ಕಂಡುಕೊಳ್ಳುವುದೇ ಆತ್ಮಜ್ಞಾನದ ದಾರಿ. ಸಿದ್ಧಾರೂಢ ಸ್ವಾಮಿಗಳ ಈ ಜ್ಞಾನ ಲೀಲೆ ತಮ್ಮೆಲ್ಲರಿಗೂ ಆತ್ಮವಿಚಾರದ ಪ್ರೇರಣೆಯಾಗಲಿ. ಶ್ರೀ ಸದ್ಗುರು ಸಿದ್ಧಾರೂಢರ ಸ್ವಾಮಿಗಳ ಪಾದಾರವಿಂದರಗಳಿಗೆ ನಮಿಸುತ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸೋಣ. ಸದ್ಗುರು ಸಿದ್ಧಾರೂಢರ ಚರಿತ್ರೆಯ ಈ ವಿಡಿಯೋ ತಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋ ಬೇರೊಬ್ಬರಿಗೆ ಶೇರ್ ಮಾಡಿ, ತಾವು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಅನ್ನುವುದನ್ನ ಟೈಪ್ ಮಾಡುವುದನ್ನ ಮರಿಬೇಡಿ. ಹಾಗೆ ತಮಗೆ ಅನಿಸಿದಂತ ಅಭಿಪ್ರಾಯಗಳನ್ನ ಎಲ್ಲವನ್ನ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿದ್ಧಾರೂಢರ ಮತ್ತೊಂದು ಜ್ಞಾನ ಲೀಲೆ, ಮತ್ತೊಂದು ಪವಾಡದ ಬಗ್ಗೆ
ಭೇಟಿಯಾಗೋಣ.